ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಪ್ರಥಮ PUC ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಾಗಿ ಅಧ್ಯಾಯ 3 ದತ್ತಾಂಶಗಳ ಸಂಘಟನೆ ಏನಿದೆ ಈ ಅಧ್ಯಾಯದ ಬಹುಮುಖ್ಯ ಮಾಹಿತಿಯನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ವೆರಿ ಇಂಪಾರ್ಟೆಂಟು. ಈ ಅಧ್ಯಾಯದಿಂದನೇ ನಿಮಗೆ ಲೆಕ್ಕಗಳು ಶುರುವಾಗೋದ್ರಿಂದ ನಿಮ್ಮ ಎಕನಾಮಿಕ್ಸಲ್ಲಿ ಬರುವಂತಹ 6 ಅಂಕದ ಲೆಕ್ಕವೂ ಕೂಡ ಈ ಒಂದು ಅಧ್ಯಾಯದಲ್ಲಿ ಇದೆ. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕಾರ್ಯಭಾರ ಆಧಾರಿತ ಪ್ರಶ್ನೆ ಏನು 5 ಅಂಕದ ಪ್ರಶ್ನೆಯನ್ನು ಲೆಕ್ಕವನ್ನು ಕೇಳ್ತಾರಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಕೂಡ ಈ ವರ್ಷ ಇದರಲ್ಲಿ ಇದೆ. ಹಾಗಾಗಿ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ. ಈ ಅಧ್ಯಾಯದಲ್ಲಿ ಬರುವ ಬಹು ಆಯ್ಕೆ, ಬಿಟ್ಟ ಸ್ಥಳ, 1 ಅಂಕ, ಹೊಂದಿಸಿ ಬರೆಯಿರಿ, 2 ಅಂಕದ ಪ್ರಶ್ನೆಗಳು, 4 ಅಂಕದ ಥಿಯರಿ ಪ್ರಶ್ನೆ, 4 ಅಂಕದ ಲೆಕ್ಕ, 6 ಅಂಕದ ಥಿಯರಿ ಪ್ರಶ್ನೆ, 6 ಅಂಕದ ಲೆಕ್ಕ, ಕಾರ್ಯಭಾರ ಆಧಾರಿತ ಪ್ರಶ್ನೆಯಲ್ಲಿ ಬರುವಂತಹ ಲೆಕ್ಕಗಳು, ಇದಿಷ್ಟರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸೊ ಕೆಲವೊಂದು ಅಧ್ಯಾಯದಲ್ಲಿ 4 ಅಂಕದ ಲೆಕ್ಕಗಳು ಇರುತ್ತೆ ಅಥವಾ 6 ಅಂಕದ ಲೆಕ್ಕಗಳು ಇರುತ್ತೆ. ಕೆಲವೊಂದು ಅಧ್ಯಾಯದಲ್ಲಿ ಕಾರ್ಯಭಾರ ಆಧಾರಿತ ಲೆಕ್ಕಗಳು ಇರುತ್ತೆ. ಯಾವ್ಯಾವ ಅಧ್ಯಾಯದಲ್ಲಿ ಯಾವ ರೀತಿ ಟಾಪಿಕ್ಗಳು ಬರುತ್ತೆ ಅಂತ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ, ಈ ವರ್ಷ 2026-27ನೇ ಸಾಲಿನ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಾಗೆ ನಿಮ್ಮ ಪ್ರಥಮ PUC ಮಕ್ಕಳಿಗೆ ಆಲ್ರೆಡಿ ನಾನು 2 ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅಧ್ಯಾಯ 1 ಪೀಠಿಕೆ, ಈ ಅಧ್ಯಾಯದಲ್ಲಿ ಏನೇನು ಟಾಪಿಕ್ಗಳು ಬರುತ್ತೆ ಅನ್ನೋದನ್ನ ಉತ್ತರ ಸಹಿತ ಅಪ್ಲೋಡ್ ಮಾಡಿದ್ದೀನಿ, ವಿಡಿಯೋನ ವಾಚ್ ಮಾಡಿ. ಅದೇ ರೀತಿ ಅಧ್ಯಾಯ 2 ದತ್ತಾಂಶಗಳ ಸಂಗ್ರಹಣೆ, ಈ ಅಧ್ಯಾಯದಲ್ಲಿ ಬರುವಂತಹ ಎಲ್ಲ ಬಹುಮುಖ್ಯ ಪ್ರಶ್ನೆ ಹಾಗೂ ಉತ್ತರವನ್ನು ಅಪ್ಲೋಡ್ ಮಾಡಿದ್ದೀನಿ, ವಿಡಿಯೋನ ವಾಚ್ ಮಾಡಿ. ಇದು ನಿಮ್ಮ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ 3ನೇ ವಿಡಿಯೋ ಆಗಿರುತ್ತೆ, ದತ್ತಾಂಶಗಳ ಸಂಘಟನೆ. ಹಾಗಾದರೆ ಈ ಅಧ್ಯಾಯದಲ್ಲಿ ಬರುವಂತಹ ಬಹು ಆಯ್ಕೆ ಪ್ರಶ್ನೆಗಳನ್ನ ಹೇಳ್ತಾ ಹೋಗ್ತೀನಿ, ನೋಡಿ. ನಿಮ್ಮ ಹತ್ರನೇ ಕ್ವಶನ್ ಬ್ಯಾಂಕ್ ಇತ್ತು ಅಂತ ಹೇಳಿದ್ರೆ ಆನ್ಸರ್ನ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನೋಟ್ಸನ್ನ ಮೇಂಟೈನ್ ಮಾಡ್ತಾ ಇರೋರು ಈ ಒಂದು ಕ್ವಶನ್ಸ್ನ ನೀಟಾಗಿ ಒಂದು ಕಡೆ ಬರೆದಿಟ್ಕೊಳ್ಳಿ. ಸೊ ನಿಮಗೆ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತಾ ಇರೋದ್ರಿಂದ ಒಂದು ನೋಟ್ಸಲ್ಲಿ ನಾನು ಕೊಡುವಂಥ ಕ್ವಶನ್ಸ್ಗಳು ವಿತ್ ಆನ್ಸರ್ಸ್ಗಳನ್ನ ನೋಟ್ ಡೌನ್ ಮಾಡಿಟ್ಕೊಂಡ್ರೆ 100% 80 ಔಟ್ ಆಫ್ 80 ನೀವು ಸ್ಕೋರ್ ಮಾಡಬಹುದು. ಓಕೆನಾ? ವಸ್ತುಗಳನ್ನು ಕೆಲವು ಮಾನದಂಡಗಳಿಗೆ ಅನುಗುಣವಾಗಿ ವರ್ಗಗಳಲ್ಲಿ ಜೋಡಿಸುವುದು ಅಥವಾ ಸಂಘಟಿಸುವುದನ್ನು ಹೀಗೆನ್ನುತ್ತೇವೆ ವರ್ಗೀಕರಣ. ವರ್ಗ ಮಧ್ಯ ಬಿಂದುವು ಇದಕ್ಕೆ ಸಮನಾಗಿರುತ್ತದೆ. ವರ್ಗದ ಮೇಲ್ಮಿತಿ ಮತ್ತು ಕೆಳಮಿತಿಯ ಸರಾಸರಿ. ಒಂದು ವರ್ಗದ ಕೆಳಮಿತಿಯು ಅದರ ಹಿಂದಿನ ವರ್ಗದ ಮೇಲ್ಮಿತಿಗೆ ಸಮನಾಗಿರುವ ವಿಧಾನವನ್ನು ಹೀಗೆನ್ನುತ್ತೇವೆ ಹೊರತಾದ ಪದ್ಧತಿ. ಒಂದು ಚಲಕದ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಪ್ರಾಪ್ತಾಂಕಗಳ ನಡುವಿನ ವ್ಯತ್ಯಾಸವನ್ನು ಹೀಗೆನ್ನುವರು ವರ್ಗಾಂತರ. 2 ಚಲಕಗಳ ಆವೃತ್ತಿ ವಿತರಣೆಯನ್ನು ಹೀಗೆ ಕರೆಯುವರು ದ್ವಿಚಲಕ ವಿತರಣೆ. ಒಂದು ಚಲಕ ಆದರೆ ಏಕಚಲಕ ವಿತರಣೆ ಆಗಿರುತ್ತೆ. ದತ್ತಾಂಶಗಳ ವರ್ಗೀಕರಣದ ಡ್ಯಾಶ್ ವಿಧಾನದಲ್ಲಿ ವರ್ಗದ ಮೇಲ್ಮಿತಿಯನ್ನು ಆಯಾ ವರ್ಗದಲ್ಲಿಯೇ ಸೇರಿಸಿಕೊಳ್ಳಲಾಗುತ್ತದೆ. ಸಂವೃತ್ತ. ವರ್ಗೀಕೃತ ದತ್ತಾಂಶದಲ್ಲಿ ಸಂಖ್ಯಾತ್ಮಕ ಲೆಕ್ಕಾಚಾರವು ಡ್ಯಾಶ್ ಅನ್ನು ಆಧರಿಸಿದೆ. ಪ್ರಾಪ್ತಾಂಕಗಳ ನೈಜ ಮೌಲ್ಯಗಳನ್ನು. ಅಸತತ ದತ್ತಾಂಶಗಳ ಆವೃತ್ತಿ ವಿತರಣೆಯನ್ನು ಡ್ಯಾಶ್ ಎಂದು ಕರೆಯುವರು ಆವೃತ್ತಿ ಅನುವಿನ್ಯಾಸ. ಒಂದು ಚಲಕದ ಆವೃತ್ತಿ ವಿತರಣೆಯನ್ನು ಡ್ಯಾಶ್ ವಿತರಣೆ ಎನ್ನುವರು ಏಕಚಲಕ. ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು. ಕಾಲಾನುಕ್ರಮ ದತ್ತಾಂಶ ವರ್ಷಗಳು, ಗುಣಾತ್ಮಕ ದತ್ತಾಂಶ ರಾಷ್ಟ್ರೀಯತೆ, ಸ್ಥಾನಾನುಸಾರ ದತ್ತಾಂಶ ಜಿಲ್ಲೆಗಳು, ಸತತ ಚಲಕ ವಿದ್ಯಾರ್ಥಿಯ ಎತ್ತರ, ಅಸತತ ಚಲಕ ವಿದ್ಯಾರ್ಥಿಗಳ ಸಂಖ್ಯೆ. 1 ಅಂಕದ ಪ್ರಶ್ನೆಗಳು ಈ ರೀತಿಯಾಗಿದೆ. ಪ್ರಶ್ನೆಗಳನ್ನ ಒಂದ್ಸಲ ನೋಟ್ ಡೌನ್ ಮಾಡಿಟ್ಕೊಳ್ಳಿ. ಕಚ್ಚಾ ದತ್ತಾಂಶ ಎಂದರೇನು? ಇದಕ್ಕೆ ಉತ್ತರ: ವ್ಯವಸ್ಥಿತವಾಗಿ ಮತ್ತು ಕ್ರಮಬದ್ಧವಾಗಿ ವರ್ಗೀಕರಿಸದಿರುವ ದತ್ತಾಂಶಗಳನ್ನು ಕಚ್ಚಾ ದತ್ತಾಂಶಗಳೆಂದು ಕರೆಯಲಾಗುತ್ತದೆ. ದತ್ತಾಂಶದ ಪರಿಮಾಣಾತ್ಮಕ ವರ್ಗೀಕರಣ ಎಂದರೇನು ಅಂತ 2ನೇ ಪ್ರಶ್ನೆ ಇದೆ. ಸಂಗ್ರಹಿಸಿದ ದತ್ತಾಂಶ ಅಥವಾ ಮಾಹಿತಿಗಳನ್ನು ವಿವಿಧ ಪರಿಮಾಣಾತ್ಮಕ ಮಾನದಂಡಗಳ ಆಧಾರದ ಮೇಲೆ ವರ್ಗೀಕರಿಸಿ ಅಳತೆ ಮಾಡುವುದನ್ನು ಪರಿಮಾಣಾತ್ಮಕ ವರ್ಗೀಕರಣ ಎನ್ನುತ್ತೇವೆ. ದತ್ತಾಂಶದ ಗುಣಾತ್ಮಕ ವರ್ಗೀಕರಣ ಎಂದರೇನು? ಸಂಗ್ರಹಿಸಿದ ದತ್ತಾಂಶಗಳನ್ನು ಅವುಗಳ ಗುಣಾತ್ಮಕ ಅಂಶಗಳ ಆಧಾರದ ಮೇಲೆ ವರ್ಗೀಕರಣ ಮಾಡುವುದನ್ನು ಗುಣಾತ್ಮಕ ವರ್ಗೀಕರಣ ಎನ್ನುತ್ತೇವೆ. ವರ್ಗಮಿತಿಯ ಅರ್ಥವನ್ನು ನೀಡಿ. ಪ್ರತಿಯೊಂದು ವರ್ಗದ ಕೆಳಗಿನ ಮತ್ತು ಮೇಲಿನ ಮಿತಿಗಳನ್ನು ವರ್ಗಮಿತಿಗಳೆಂದು ಕರೆಯುತ್ತೇವೆ. ಏಕಚಲಕ ಆವೃತ್ತಿ ವಿತರಣೆ ಎಂದರೇನು? ಒಂದು ಚಲಕದ ಆವೃತ್ತಿ ವಿತರಣೆಯನ್ನು ಏಕಚಲಕ ಆವೃತ್ತಿ ವಿತರಣೆ ಎನ್ನುತ್ತೇವೆ. ಕಾಲಾನುಕ್ರಮ ವರ್ಗೀಕರಣ ದತ್ತಾಂಶ ಎಂದರೇನು? ಸಂಗ್ರಹಿಸಿದ ದತ್ತಾಂಶಗಳನ್ನು ವಿವಿಧ ಕಾಲದ ಆಧಾರದ ಮೇಲೆ ವರ್ಗೀಕರಿಸಿದರೆ ಅಂತಹ ವರ್ಗೀಕರಣವನ್ನು ಕಾಲಾನುಕ್ರಮ ವರ್ಗೀಕರಣ ದತ್ತಾಂಶ ಎನ್ನುತ್ತೇವೆ. ಸ್ಥಾನಾನುಸಾರ ವರ್ಗೀಕರಣ ಎಂದರೇನು? ದತ್ತಾಂಶಗಳನ್ನು ಭೌಗೋಳಿಕ ಪ್ರದೇಶಗಳಾದ ರಾಜ್ಯ, ನಗರ, ಜಿಲ್ಲೆ ಆಧಾರದ ಮೇಲೆ ವರ್ಗೀಕರಿಸುವುದಕ್ಕೆ ಸ್ಥಾನಾನುಸಾರ ವರ್ಗೀಕರಣ ಎನ್ನುತ್ತೇವೆ. ಕೊನೆ ಪ್ರಶ್ನೆ: ವರ್ಗಾಂತರ ಎಂದರೇನು? ವರ್ಗಾಂತರವು ಒಂದು ವರ್ಗದ ಮೇಲ್ಮಿತಿ ಮತ್ತು ಕೆಳಮಿತಿಯ ನಡುವಿನ ವ್ಯತ್ಯಾಸ ಅಥವಾ ಅಂತರ ಆಗಿದೆ. ಅದೇ ರೀತಿ 2 ಅಂಕದ ಪ್ರಶ್ನೆಗಳನ್ನ ಯಾವ ರೀತಿ ಕೇಳಿದ್ದಾರೆ ಅಂತ ನೋಟ್ ಡೌನ್ ಮಾಡಿಟ್ಕೊಳ್ಳಿ. ಮೊದಲನೇ ಪ್ರಶ್ನೆ: ಆವೃತ್ತಿ ಎಂದರೇನು ಎಂಬ ಪ್ರಶ್ನೆಯನ್ನು ಕೇಳಿದರೆ, ಒಂದು ವರ್ಗದಲ್ಲಿರುವ ಮೌಲ್ಯಗಳ ಸಂಖ್ಯೆಯನ್ನು ಆವೃತ್ತಿ ಸಂಖ್ಯೆ ಎನ್ನುತ್ತೇವೆ. ವರ್ಗ ಮಧ್ಯ ಬಿಂದುವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಅಂತ ಕೇಳಿದರೆ, ವರ್ಗ ಮಧ್ಯ ಬಿಂದು ಈಕ್ವಲ್ಸ್ L2 + L1 / 2. ಅದೇ ರೀತಿ ಒಂದು ಲೆಕ್ಕವನ್ನು ಕೊಟ್ಟಿದ್ದಾರೆ. ನೀಡಿರುವ ವರ್ಗ 30ರಿಂದ 40. ವರ್ಗಾಂತರ ಮತ್ತು ವರ್ಗ ಮಧ್ಯ ಬಿಂದುವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ, ನಾವು ವರ್ಗ ಮಧ್ಯ ಬಿಂದುವನ್ನು ಕಂಡುಹಿಡಿಯುವಾಗ
ಮೇಲ್ಮಿತಿಯನ್ನು ಫಸ್ಟ್ ತಗೊಳ್ಬೇಕು. ಮೇಲ್ಮಿತಿ ಅಂತ ಹೇಳಿದ್ರೆ ದೊಡ್ಡ ಸಂಖ್ಯೆ 40, ಕೆಳಮಿತಿಯನ್ನು ನೆಕ್ಸ್ಟ್ ತಗೊಳ್ಬೇಕು. ಕೆಳಮಿತಿ ಅಂತ ಹೇಳಿದ್ರೆ ಚಿಕ್ಕ ಸಂಖ್ಯೆ. ಸೂತ್ರದ ಪ್ರಕಾರ ಮೇಲ್ಮಿತಿ ಪ್ಲಸ್ ಕೆಳಮಿತಿ. ಸೂತ್ರದ ಪ್ರಕಾರ L2 + L1 / 2 ಆಗಿರೋದ್ರಿಂದ 40 + 30 70 ಆಗುತ್ತೆ. ಡಿವೈಡೆಡ್ ಬೈ 2 ಅಂತ ಹೇಳಿದಾಗ 35 ಬರುತ್ತೆ. ನೆಕ್ಸ್ಟು ವರ್ಗಾಂತರ ಕೇಳಿದ್ದಾರೆ. ವರ್ಗಾಂತರ ಅಂತ ಹೇಳಿದ್ರೆ ನಿಮಗೆ ಉತ್ತರ ಮೇಲ್ಮಿತಿ ಅಂತ ಹೇಳಿದ್ರೆ ದೊಡ್ಡ ಸಂಖ್ಯೆ ಎಷ್ಟು 40, ಕೆಳಮಿತಿ ಅಂತ ಹೇಳಿದ್ರೆ ಚಿಕ್ಕ ಸಂಖ್ಯೆ 30. ವರ್ಗಾಂತರವನ್ನು ಹೇಗೆ ಕಂಡುಹಿಡಿತೀವಿ ಅಂತ ಹೇಳಿದ್ರೆ ವರ್ಗಾಂತರದ ಮೇಲ್ಮಿತಿ ಮತ್ತು ಕೆಳಮಿತಿಯ ನಡುವಿನ ಅಂತರ ಅಥವಾ ವ್ಯತ್ಯಾಸ ಅಂತ ಹೇಳಿದ್ರೆ ಕಳಿಬೇಕು. 40ರಲ್ಲಿ 30 ಕಳೆದಾಗ 10 ಸಿಗುತ್ತೆ. ಇದು ವರ್ಗಾಂತರ ಆಗಿರುತ್ತೆ. ಓಕೆನಾ. ನೆಕ್ಸ್ಟು ಈ ಒಂದು ಅಧ್ಯಾಯದಲ್ಲಿ ಬರುವಂತಹ ಕೊನೆ 2 ಅಂಕದ ಪ್ರಶ್ನೆ, ದತ್ತಾಂಶಗಳ ವರ್ಗೀಕರಣದ ಹೊರತಾದ ಮತ್ತು ಒಳಗೊಂಡ ಪದ್ಧತಿಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ ಅಂತ ಕೇಳಿದರೆ ಈ ರೀತಿಯಾಗಿ ಉತ್ತರವನ್ನು ಬರೀಬೇಕು. ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. ಒಂದು ವರ್ಗದ ಮೇಲ್ಮಿತಿಯು ಅದರ ಮುಂದಿನ ವರ್ಗದ ಕೆಳಮಿತಿಗೆ ಸಮನಾಗಿದ್ದರೆ ಅಂತಹ ವರ್ಗೀಕರಣವನ್ನು ಹೊರತಾದ ವಿಧಾನ ಎನ್ನುತ್ತೇವೆ. ಅಂಕಿ ಅಂಶಗಳ ಮಾಹಿತಿಯನ್ನು ವರ್ಗೀಕರಿಸುವಾಗ ಒಂದು ವರ್ಗದ ಮೇಲ್ಮಿತಿಯು ಅದರ ಮುಂದಿನ ವರ್ಗದ ಕೆಳಮಿತಿಗೆ ಸಮವಾಗಿಲ್ಲದಿದ್ದಾಗ ಅಂತಹ ವರ್ಗೀಕರಣವನ್ನು ಸಮಾವಿಷ್ಟ ವರ್ಗೀಕರಣ ಎನ್ನುತ್ತೇವೆ ಅನ್ನೋದನ್ನ ಬರೀಬೇಕು ಮಕ್ಕಳೇ. ಓಕೆನಾ. ನೆಕ್ಸ್ಟು ನಿಮಗಿಲ್ಲಿ ಎಕ್ಸ್ಟ್ರಾ ಒಂದು ಪ್ರಶ್ನೆಯನ್ನು ಏನು ಆ್ಯಡ್ ಮಾಡಿದ್ದೀನಿ, ಇದು ಕೂಡ ನಿಮ್ಮ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಬಹುಮುಖ್ಯವಾಗಿದೆ. ಚಲಕದ ವಿಧಗಳನ್ನು ಬರೆಯಿರಿ. ಸತತ ಚಲಕಗಳು, ಅಸತತ ಚಲಕಗಳು. ದತ್ತಾಂಶದ ವರ್ಗೀಕರಣದ ವಿಧಗಳನ್ನು ಹೆಸರಿಸಿ ಅಂತ ಕೇಳಿದರೆ ಇದು 4 ಅಂಕದ ಬಹುಮುಖ್ಯ ಪ್ರಶ್ನೆ. 2 ಅಂಕಕ್ಕೆ ಕೇಳಿದ್ರೆ 2 ಪಾಯಿಂಟನ್ನು ಬರೆದರೆ ಸಾಕು, ವಿವರಣೆ ಅಗತ್ಯ ಇಲ್ಲ. ಹಾಗಾಗಿ ಪರಿಮಾಣಾತ್ಮಕ ವರ್ಗೀಕರಣ, ಗುಣಾತ್ಮಕ ವರ್ಗೀಕರಣ, ಭೌಗೋಳಿಕ ವರ್ಗೀಕರಣ, ಕಾಲಾನುಕ್ರಮ ವರ್ಗೀಕರಣ 4 ಅಂಕದ ಬಹುಮುಖ್ಯ ಪ್ರಶ್ನೆ. 4 ಪಾಯಿಂಟಿಗೆ ವಿವರಣೆ ಸಹಿತ ನೀವು ಕಲ್ತುಕೊಂಡಿರಬೇಕು. ಆಯಿತಾ. ಹಾಗಾದರೆ ನಿಮಗೆ ಇಲ್ಲಿ 4 ಅಂಕದ ಪ್ರಶ್ನೆಯನ್ನು ಏನು ಕೇಳಿದ್ದಾರೆ ನೋಡಿ. ಇವಾಗಷ್ಟೇ ಹೇಳಿದಾಗಲೇ ದತ್ತಾಂಶಗಳ ವರ್ಗೀಕರಣದ ಬಗ್ಗೆ ಬರೆಯಿರಿ ಅಂತ ಇದೆ. ಇಲ್ಲಿರುವಂತಹ ಪಾಯಿಂಟ್ಗಳನ್ನು ವಿವರಣೆ ಸಹಿತ ಬರೀಬೇಕು. ಸತತ ಮತ್ತು ಅಸತತ ಚಲಕಗಳ ನಡುವಿನ ವ್ಯತ್ಯಾಸಗಳನ್ನು ಗುರುತಿಸಿ ಅಂತ ಇದೆ. ವರ್ಗೀಕೃತ ದತ್ತಾಂಶದಲ್ಲಿ ಮಾಹಿತಿ ನಶಿಸಿ ಹೋಗುವಿಕೆಯನ್ನು ವಿವರಿಸಿ ಅಂತ ಕೇಳಿದ್ದಾರೆ. 4 ಅಂಕಕ್ಕೆ ದತ್ತಾಂಶಗಳ ವರ್ಗೀಕರಣ ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಹೇಳಿದ್ರೆ ಈ ರೀತಿಯಾಗಿ ಉತ್ತರವನ್ನು ಬರಿಬೇಕು. ಪಾಸ್ ಮಾಡಿ ಉತ್ತರವನ್ನು ಬರ್ಕೊಳ್ಳಿ, ಅಥವಾ ನಿಮ್ಮ ಹತ್ರನೇ ಉತ್ತರ ಇದ್ದರೆ ಆ ಉತ್ತರವನ್ನು ಓದ್ಕೊಳ್ಬಹುದು, ಅಥವಾ ನೀವು ಉತ್ತರವನ್ನು ಬರೆಯುವಾಗ ಪಾಯಿಂಟನ್ನು ಸರಿಯಾಗಿ ಗಮನಿಸಿ ಅರ್ಥ ಮಾಡಿಕೊಂಡ್ರೆ ಓನ್ ಆಗಿ ಕೂಡ ಬರೀಬಹುದು. ಆಯಿತಾ. ಇದ್ರ ಜೊತೆಗೆ ಸತತ ಮತ್ತು ಅಸತತ ಚಲಕಗಳ ನಡುವಿನ ವ್ಯತ್ಯಾಸ ಬರೆಯಿರಿ ಅಂತ ಕೇಳಿದಾರಲ್ವ 4 ಅಂಕಕ್ಕೆ. ಈ ರೀತಿಯಾಗಿ ವ್ಯತ್ಯಾಸವನ್ನು ಬರೀಬಹುದು. ಓಕೆನಾ. 4 ಅಂಕದ ಪ್ರಶ್ನೆಗಳಲ್ಲಿ ಫಸ್ಟು ಚಲಕಗಳ ಅಂತ ಹೇಳಿದ್ರೆ ಏನು, ಅಥವಾ ಚಲಕಗಳಲ್ಲಿ ಬರುವಂಥ 2 ವಿಧಗಳನ್ನ ಕೂಡ ನೀವೇನು ಮಾಡ್ಬೋದು, ಕವರ್ ಮಾಡ್ಕೊಳ್ಬೋದು ಉತ್ತರಕ್ಕೆ. ಓಕೆನಾ. ಇದಿಷ್ಟು ಕೂಡ 4 ಅಂಕದ ಬಹುಮುಖ್ಯ ಪ್ರಶ್ನೆಗಳು. ಆಲ್ರೆಡಿ ನಾ ಹೇಳಿರೋ ಹಾಗೆ ಈ ಅಧ್ಯಾಯದಿಂದನೇ ಲೆಕ್ಕಗಳು ಶುರುವಾಗುವಂಥದ್ದು ಅಂತ ಹೇಳಿದ್ದೆ. ಸೊ ಲೆಕ್ಕ ತುಂಬ ಇಂಪಾರ್ಟೆಂಟು, ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ಕೇಳಿರುವಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ ಅರ್ಥಶಾಸ್ತ್ರ ವಿಷಯದಲ್ಲಿ 60 ವಿದ್ಯಾರ್ಥಿಗಳು ಗಳಿಸಿದ ಅಂಕಗಳಿಗೆ ವರ್ಗಾಂತರ 5 ಎಂದು ಪರಿಗಣಿಸಿ. ವರ್ಗಾಂತರ 5 ಇರಬೇಕು ಅಂತ ಹೇಳಿದ್ರೆ ನೀವು ಅಂತರವನ್ನು 5 ಕೊಟ್ಕೊಂಡು 0 ಇಂದ 5, 5ರಿಂದ 10, 10ರಿಂದ 15, 15ರಿಂದ 20 ಈ ರೀತಿಯಾಗಿ ವರ್ಗಾಂತರವನ್ನು ಕೊಟ್ಕೊಂಡು ತಾಳೆ ಗುರುತುಗಳ ಸಹಾಯದಿಂದ ಆವೃತ್ತಿ ವಿತರಣಾ ಪಟ್ಟಿಯನ್ನು ತಯಾರು ಮಾಡಿ ಅಂತ ಹೇಳ್ಕೊಂಡು ಕೇಳ್ತಾರೆ. ಈ ಒಂದು ಲೆಕ್ಕನ್ನು ನೀವು ಹೇಗೆ ಕಲ್ತ್ಕೊಳ್ಬೇಕು, ಆಲ್ರೆಡಿ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸಿಂಪಲ್. ಆವೃತ್ತಿ ವಿತರಣಾ ಪಟ್ಟಿಯನ್ನು ತಯಾರು ಮಾಡುವುದು ಬೈ ಪಲ್ಲವಿ ಟ್ಯುಟೋರಿಯಲ್ಸ್ ಅಂತ ಕೊಟ್ಟರೆ ಈ ಲೆಕ್ಕವನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ನಿಮಗೆ ವಿಡಿಯೋ ಸಿಗುತ್ತೆ. ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ ಮತ್ತೆ ಹೇಳೋದಕ್ಕೆ ಹೋಗೋದಿಲ್ಲ. ಸೊ ಉತ್ತರವನ್ನು ಬರೆಯುವಾಗ ನೋಡಿ ಈ ರೀತಿಯಾಗಿ ಬರೀಬೇಕು. ಓಕೆನಾ. ನಾನು ನನ್ನ ಸ್ಟೂಡೆಂಟ್ಸಿಗೆ ಯಾವ ರೀತಿಯಾಗಿ ಮಾಡಿಸಿರ್ತೀನಿ ಅದನ್ನೇ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಕಾಲಮ್ಗಳನ್ನ ವರ್ಗ, ಪ್ರಾಪ್ತಾಂಕಗಳು, ತಾಳೆ ಗುರುತು, ಆವೃತ್ತಿ, ವರ್ಗ, ಮಧ್ಯಾಂಕ ಈ ರೀತಿಯಾಗಿ ಬರಿಬೇಕು. ತುಂಬ ಅಂದರೆ ತುಂಬ ಸಿಂಪಲ್ಲು. ಇಲ್ಲಿರುವಂತಹ ಲೆಕ್ಕದಲ್ಲಿ ನಾವು 10 ವರ್ಗಾಂತರವನ್ನು 10 ತೊಗೊಂಡಿದ್ದೀವಿ. ಅಲ್ಲವ್ರು ಮೆನ್ಷನ್ ಮಾಡಿದ್ದಾರೆ ವರ್ಗಾಂತರ 5 ತಗೋಬೇಕು ಅಂತ ಹೇಳ್ಕೊಂಡು. ಹಾಗಾಗಿ ನೀವು 0 ಇಂದ 5 ಬರುತ್ತೆ ಇಲ್ಲಿ. 0 ಇಂದ 5, 5ರಿಂದ 10, 15ರಿಂದ 20 ಕೊಟ್ಟಿರುವಂಥ ಸಂಖ್ಯೆಗಳಲ್ಲಿ ಹೈಯೆಸ್ಟ್ ಸಂಖ್ಯೆ ಯಾವುದಿದೆ ಅಂತ ನೋಡಿ ವರ್ಗಾಂತರವನ್ನು ಬರ್ಕೊಳ್ಬೇಕಾಗತ್ತೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಿರುವಂತಹ ವಿಡಿಯೋನ ನೋಡಿ ಲೆಕ್ಕನ್ನ ಕಲ್ತ್ಕೊಳ್ಳಿ. ನಂತರ ಈ ಒಂದು ನಿಮ್ಮ ಕ್ವಶನ್ ಬ್ಯಾಂಕಲ್ಲಿ ಏನಿದೆಯಲ್ಲ ಪ್ರಶ್ನೆ, ಇದಕ್ಕೆ ಆವೃತ್ತಿ ವಿತರಣಾ ಪಟ್ಟಿಯನ್ನು ನೀವು ತಯಾರು ಮಾಡಬಹುದು. ನೆಕ್ಸ್ಟು ಕಾರ್ಯಭಾರ ಆಧಾರಿತ ಪ್ರಶ್ನೆ. ಮಕ್ಕಳೇ, ಈ ಕಾರ್ಯಭಾರ ಆಧಾರಿತ ಪ್ರಶ್ನೆ ಹೊಸದಾಗಿ ಆ್ಯಡ್ ಆಗಿರೋದು. ನೀವು ಹಿಂದಿನ ವರ್ಷಗಳಲ್ಲಿ ನನ್ನ ದತ್ತಾಂಶಗಳ ಸಂಘಟನೆ ಅಧ್ಯಾಯದ ಪ್ರಶ್ನೆಗಳನ್ನ ನೋಡ್ಕೊಳ್ತಾ ಬಂದಿರ್ತೀರಿ. ಇದು ಫ್ರೆಶ್ ವಿಡಿಯೋ 2026-27ನೇ ಸಾಲಿನ ವಾರ್ಷಿಕ ಪರೀಕ್ಷೆಗೆ ಅಂತಲೇ ತಯಾರು ಮಾಡಿರೋದು.
ಹಿಂದಿನ ವಿಡಿಯೋಗಳನ್ನ ನೋಡಿದ್ರೆ ನೀವು ಜಸ್ಟ್ ಈ ಒಂದು ಟಾಪಿಕ್ ನಿಮಗಿರೋದಿಲ್ಲ ಅಷ್ಟೇ, ಮತ್ತೆ ಎಲ್ಲ ಟಾಪಿಕ್ಕು ಇರುತ್ತೆ. ಎಕ್ಸ್ಟ್ರಾ 1 or 2 1 ಅಂಕ 2 ಅಂಕದ ಥಿಯರಿ ಪ್ರಶ್ನೆಗಳು ಸೇರಿರ್ಬೋದು. ಮತ್ತೆ ಹಳೆ ವಿಡಿಯೋದಲ್ಲಿ ನಿಮಗೆ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು ಇರೋದಿಲ್ಲ. ನಾ ಹೇಳೋದು ಅರ್ಥ ಆಗ್ತಿದೆಯಾ? ಹಳೆ ವಿಡಿಯೋನ ವಾಚ್ ಮಾಡಿದ್ರೆ ಇವಾಗೇನು ಈ ಅಧ್ಯಾಯದಲ್ಲಿ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನ ಹೇಳಿದ್ನಲ್ಲ, ಈ ಒಂದು ಪ್ರಶ್ನೆಗಳು ಇರೋದಿಲ್ಲ. ಹಾಗಾಗಿ ಆದಷ್ಟು ಅಪ್ಡೇಟ್ ವಿಡಿಯೋಸ್ಗಳನ್ನೇ ವಾಚ್ ಮಾಡಿ. ಈ ವರ್ಷಕ್ಕೆ ಎಕನಾಮಿಕ್ಸಿನ ಎಲ್ಲ ಅಧ್ಯಾಯಗಳನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಒಂದು ವಿಚಾರ. ಇನ್ನೊಂದೇನು ಅಂತ ಹೇಳಿದ್ರೆ, ಇಲ್ಲಿದೆಯಲ್ಲ ಕಾರ್ಯಭಾರ ಆಧಾರಿತ ಪ್ರಶ್ನೆ, ಇದಕ್ಕೆ ಒಂದು ಸಪ್ರೇಟ್ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿ ಅದರ ಲಿಂಕನ್ನು ಈಗೇನು ಪ್ಲೇ ಆಗ್ತಿದೆಯಲ್ಲ ಇದರ ಕಮೆಂಟಲ್ಲಿ ನಾನು ಪಿನ್ ಮಾಡಿರ್ತೀನಿ. ಇನ್ನೂ ಎಕ್ಸ್ಪ್ಲೈನ್ ಮಾಡಿರೋ ವಿಡಿಯೋ ಇದಿಲ್ಲ, ಜಸ್ಟ್ ಇದು ಹೊಸದಾಗಿ ಬಂದಿರೋ ಕಾನ್ಸೆಪ್ಟ್ ಆಗಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಈ ಒಂದು ಲೆಕ್ಕವನ್ನು ಆಲ್ರೆಡಿ ನಾನು ಹೇಳ್ಕೊಟ್ಟಿರೋದ್ರಿಂದ ಮತ್ತೆ ಪುನಃ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ಇದರ ಲಿಂಕು ಕೂಡ ನಾನು ಪಿನ್ ಮಾಡಿರ್ತೀನಿ. ಓಕೆನಾ ಮಕ್ಕಳೇ? ಆಯಿತು. ಹಾಗಿದ್ರೆ ನೆಕ್ಸ್ಟು ನಿಮ್ಮ ಅಧ್ಯಾಯ 4 ದತ್ತಾಂಶಗಳ ನಿರೂಪಣೆ. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಾಗೆ ಏನೇನು ಪ್ರಶ್ನೆಗಳಿದೆ, ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಲೆಕ್ಕ ಏನಾದರೂ ಬಂದಿದೆಯಾ? ವೆರಿ ವೆರಿ ಇಂಪಾರ್ಟೆಂಟು. ಇಲ್ಲಿ ಸ್ತಂಭ ರೇಖಾಚಿತ್ರಗಳು, ಆದಷ್ಟು ಸಾಕಷ್ಟು ರೇಖಾಚಿತ್ರಗಳು ಇದರಲ್ಲಿ ಬರುವಂಥದ್ದು. ಹಾಗಾಗಿ ಈ ಅಧ್ಯಾಯ ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆನಾ? ಯಾರ್ಯಾರು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ವೀಡಿಯೋಸ್ ಬರ್ತಿದ್ದಾಗೆ ನೋಟಿಫಿಕೇಶನ್ ಬರುತ್ತೆ ಮಕ್ಕಳು. ಓಕೆನಾ? ಥ್ಯಾಂಕ್ ಯು. ಆಲ್ ದ ಬೆಸ್ಟ್.